ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ಕಿರು ವಿಮಾನ ನಿಲ್ದಾಣಕ್ಕೆ ಕಾಯ್ದಿಟ್ಟ ಭಾಗ ಕೃಷಿ ಅವಲಂಬಿತವಾಗಿರುವುದರಿಂದ ಅದನ್ನ ಕೈಬಿಡುವಂತೆ ಒತ್ತಾಯಿಸಿ ರೈತರು ಶಾಸಕ ಎಚ್.ಡಿ. ತಮ್ಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು. ಕಿರು ವಿಮಾನ ನಿಲ್ದಾಣಕ್ಕೆ ನಿಗದಿಯಾಗಿರುವ ಜಾಗ ಚಿಕ್ಕಮಗಳೂರು ಕಸಬಾ ಹೋಬಳಿಯನ್ನು ಸರ್ಕಾರಿ ಗೋಮಾಳ ಭಾಗ 100 ಎಕರೆ ಇದ್ದು 20 ಆಸನ ವ್ಯವಸ್ಥೆಯ ಕಿರು ವಿಮಾನ ಇಳಿಯ ಏರಲು 1200 ಮೀಟರ್ ಉದ್ದ 150 ಮೀಟರ್ ಅಗಲದ ರನ್ವೇ ಅವಶ್ಯಕತೆ ಬೀಳುತ್ತದೆ. ಈ ಕಿರು ವಿಮಾನ ನಿಲ್ದಾಣಕ್ಕೆ 150 ಎಕರೆ ಭೂಮಿ ಅವಶ್ಯಕತೆ ಇರುತ್ತದೆ. ಆದರೆ ಚಿಕ್ಕಮಗಳೂರು ಈಗಾಗಲೇ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದ್ದು 20 ಆಸನದ ವಿಮಾನ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸಿದರೂ ಕೆಲವೇ ದಿನಗಳಲ್ಲಿ ಈ ಕಿರು ವಿಮಾನ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಬೇಕಾಗುತ್ತದೆ ಎಂದು ರೈತರು ಹೇಳಿದ್ದಾರೆ. ಸರ್, ಈಗಾಗಲೇ ಸರ್ಕಾರ ಒಂದು ಕಿರು ವಿಮಾನ ನಿಲ್ದಾಣ ಚಿಕ್ಕಮಗಳೂರಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಕಾಲಿಟ್ಟಿದೆ. ಹೌದು, ಚಿಕ್ಕಮಗಳೂರು ಈಗ ಪ್ರವಾಸೋದ್ಯಮದ ದೃಷ್ಟಿಯಲ್ಲಿ ಅವಶ್ಯಕತೆ ಇದೆ. ಆದರೆ ಅವರು ಗುರುತು ಮಾಡಿರೋಂಥ ಜಾಗ ಅದು ಇಷ್ಟು ಸೂಕ್ತವಾಗಿದೆಯಾ ಅಂತೇಳಿ ನಾವೊಂದು ಪರಿಶೀಲಿಸಬೇಕಾಗುತ್ತೆ. ಯಾಕಂದರೆ ಇವ್ರಿಗೆ ಗುರುತು ಮಾಡಿರೋಂಥ ಜಾಗ ಉಂಡಾಡಿಹಳ್ಳಿ, ಕರ್ತಿಕೆರೆ, ಅಂಬಳೆ ಆ ಕ್ಷೇತ್ರದಲ್ಲಿರೋಂಥದ್ದು ಒಂದು ಲಕ್ಷ್ಮೀಪುರ 5-6 ಹಳ್ಳಿಗಳನ್ನ ಸೇರಿರೋಂಥ ಒಂದು ಜಾಗದಲ್ಲಿ ಸರ್ಕಾರಿ ಭೂಮಿ ಇದೆ ಅಂತೇಳಿ. ಸರ್ಕಾರಿ ಭೂಮಿ 100 ಎಕರೆ ಜಮೀನಿದೆ ಅಂತಾರೆ. ಆದರೆ 100 ಎಕರೆ ಜಮೀನಲ್ಲಿ ಇವರು ಮಾಡಬೇಕಾಗಿರೋಂಥ ಒಂದು 12 ಸೀಟಿನ ವಿಮಾನ ನಿಲ್ದಾಣಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಏನು 12 ವಿಮಾನ ನಿಲ್ದಾಣ ಚಿಕ್ಕಮಗಳೂರಿಗೆ ಅವಶ್ಯಕತೆ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ. ಇವತ್ತು ಈ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಕಿರು ವಿಮಾನ ನಿಲ್ದಾಣ ಮಾಡೋಕ್ಕೆ ಹೊರಟಿರೋದು ನಮ್ಮ ಶ್ಲಾಘನೀಯನೇ, ಸ್ವಾಗತ ಬೇಕು ಚಿಕ್ಕಮಗಳೂರಿಗೆ. ಆದರೆ ಇವತ್ತು ಅವರು ಪ್ರಸ್ತುತ ಜಾಗ ನಿಗದಿಪಡಿಸಿರೋ ಜಾಗ ಫುಲ್ ಎರೆಭೂಮಿ, ಆಮೇಲೆ ಗೋಮಾಳ. ಅದು ಸುತ್ತಮುತ್ತ ಇರೋ ಜಮೀನು ಸತ ತೋಟ, ಒಳ್ಳೊಳ್ಳೆ ಎರೆಭೂಮಿ, ಸಣ್ಣ ರೈತರುಗಳು ಚೆನ್ನಾಗಿ ಬೆಳೀತಾ ಇದ್ದಾರೆ. ಇವತ್ತು ಪ್ರವಾಸೋದ್ಯಮಕ್ಕೆ ಬೇಕಾಗಿದೆ ಅಂದರೆ ಈ ನಮ್ಮ ಚಿಕ್ಕಮಗಳೂರು ಸಿಟಿಲಿ ಒಳ್ಳೆ ಜಾಗನೇ ಇದೆ. ಗ್ರಾವಲ್ ಜಾಗ, ವೇಸ್ಟು, ಗುಡ್ಡಗಾಡು ಪ್ರದೇಶ ಇರೋಂಥ ಜಾಗಗಳಿದ್ದಾವೆ. ಆ ಜಾಗ ಹುಡುಕ್ಬಿಟ್ಟು ಮಾಡಿದರೆ ಸೂಕ್ತ ಅನಿಸುತ್ತೆ. ಈ ಜಾಗದಲ್ಲಿ ಗೋಮಾಳ, ಇವತ್ತು ಹಸುಗಳಿಲ್ಲ ಅಂದರೆ ರೈತರು ಬದುಕೋಕ್ಕಾಗಲ್ಲ. ಅಟ್ಲೀಸ್ಟ್ ಹಸುಗಳಾರು ಮೇಯ್ತಾವೆ ಆ ಜಾಗದಲ್ಲಿ. ಆ ಗೋಮಾಳ ಅಂತಲೇ ಬಿಟ್ಟರೆ ಆ ಜಾಗ ಅನುಕೂಲ ಆಗುತ್ತೆ ರೈತರಿಗೆ. ಸುತ್ತಮುತ್ತಲ 7-8 ಹಳ್ಳಿ ಇದೆ. ಕೋಟೆ, ಮೂರ್ಮನೆಹಳ್ಳಿ, ಇದು ಲಕ್ಷ್ಮೀಪುರ, ಹಿರೇಮಗಳೂರು, ಕರ್ತಿಕೆರೆ, ತೇಗೂರು, ಇವೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ರೈತರುಗಳು 4 ಹಸು 5 ಹಸು ಕಟ್ಕೊಂಡಿರ್ತಾರೆ. ಅವ್ರಿಗೆ ಆ ಗೋಮಾಳದಲ್ಲಿ ಮೇಯೋಕ್ಕೂ ಅನುಕೂಲ ಆಗುತ್ತೆ. ಮುಂದೆ ಅದೇನಾದ್ರು ಗೋವಿಗೋಸ್ಕರನೇ, ಗೋವು ರಕ್ಷಣೆ ಮಾಡೋಕ್ಕೋಸ್ಕರ ಒಂದು ಜಾಗನಾರು ಸೇಫ್ ಆಗುತ್ತೆ. ಚಿಕ್ಕಮಗಳೂರು ಅಧಿಕಾರಿಗಳಾದ TC ಅವರಿಗೂ ಮತ್ತು ML ಅಧಿಕಾರಿ ಅವರಿಗೂ ಒಂದೇ ನಮಸ್ಕಾರಗಳು. ಏನೆಂದರೆ ಕಿರು ವಿಮಾನ ಏರ್ಪಾಡು ಮಾಡೋಕ್ಕೆ ಹೊರಟಿರುತ್ತಾರೆ. ಅಲ್ಲಿ ಸಣ್ಣ ರೈತರುಗಳು ಮಾತ್ರ ಇರುತ್ತಾರೆ. ಹಾಗೂ ಮತ್ತು ಚಿಕ್ಕಮಗಳೂರಿಗೆ ಎಕ್ಸ್ಪೆಂಡಿಂಗ್ ಚಾರ್ಜ್ ಲೆಕ್ಕ ಹಾಕಿದರೆ ಅಲ್ಲಿ ದೊಡ್ಡ ಶ್ರೀಮಂತರು ಯಾರೂ ಇಲ್ಲ. ಯಾಕೆ ಇಲ್ಲಿ ಕಾಫಿ ಬೆಳೆಗಾರರು ಈಗಲೇ ಕಾಫಿ ಡೌನ್ ಆಗಿರೋದ್ರಿಂದ ಯಾರು ಆ ಮಟ್ಟಕ್ಕೆ ಹೋಗೋ ಮಟ್ಟಕ್ಕೆ ಯಾರೂ ಇಲ್ಲ. ಮತ್ತು ಇಲ್ಲಿ ವಹಿವಾಟ ಭಾರಿ ಕಮ್ಮಿ ಇದೆ. ಹಂಗಾಗಿ ಇದು ರಾಜಕಾರಣಿಗಳು ಸೇರಿ ಮಾಡ್ತಾ ಇರೋದು. ಇದು ದಯವಿಟ್ಟು ಇದನ್ನು ತಪ್ಪಿಸ್ಬೇಕು ಅಂತ ನೀವು ಮನವಿ ಮಾಡ್ಕೊತಾ ಇದ್ದೀನಿ. ನಾಳೆ ದೊಡ್ಡದು ಮಾಡಬೇಕು ಅಂತ ಬರ್ತೀರಿ. ಸುತ್ತಮುತ್ತ ನಾವೆಲ್ಲ ತುಂಡು ಭೂಮಿ ಇರೋಂಥ ರೈತರುಗಳು, ಯಾರೂ ಎಕರೆಗಟ್ಟಲೆ ಇಲ್ಲ, 10 ಗುಂಟೆ 20 ಗುಂಟೆ ಈ ಥರ ಇದ್ದೀವಿ. ನೀವು ನಾಳೆ ದಿನ ಬಫರ್ ಝೋನ್ ಮಾಡೋದು, ಇಲ್ಲೇನು ಮಾಡೋಂಗಿಲ್ಲ, ಮತ್ತು ಮುಂದಕ್ಕೆ ಅದನ್ನು ವಶಪಡಿಸ್ಕೊಂತೀವಿ ಅನ್ನೋದು, ನಾವೆಲ್ಲ ಎಲ್ಲೋಗ್ಬೇಕು? ನಾಳೆ ದಿನ ಚಿಕ್ಕ ಪುಟ್ಟ ಹಳ್ಳಿಗಳು ಮುಂದೆ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತೀರಿ. ಇದೆಲ್ಲ ಸುಮ್ಮನೆ ತೊಂದರೆ ಆಗುತ್ತೆ ಅಂತೇಳಿ ಇದು ಮಾಡೋದು ಬೇಡ ಅಂತೇಳಿ ನಮ್ಮ ಮನವಿ. ಸುತ್ತಮುತ್ತ ಇರ್ತಕ್ಕಂಥ ಫಲಭರಿತವಾದ ಜಮೀನಿರೋದ್ರಿಂದ 1 ಎಕರೆ 2 ಎಕರೆ ಇದೆ ಅಷ್ಟೇ. ಮತ್ತು ಇನ್ನು ಅದನ್ನು ಇವರು ವಶಪಡಿಸ್ಕೊಂಡ್ರೆ ಅವ್ರ ಜೀವನಕ್ಕೆ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ಇದನ್ನು ನಾವು ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವತ್ತು ಏನು ಮಾಡಬೇಕು, ಈ ಸ್ಥಳದಲ್ಲಿ ವಿಮಾನ ಏನು ಬೇಕಾಗಿಲ್ಲ. ಬೇರೆ ಕಡೆ ನಮ್ಮ ನಾಯಕರು ಹೇಳಿದರು, ಬೇರೆ ಕಡೆ ಇದೆ ವಶಪಡಿಸ್ಕೊಳ್ಳಿ ಅಂತಲೂ ಕೂಡ ಹೇಳಿದರು. ಆದರೆ ಎಲ್ಲರೂ ಕೂಡ ರೈತರು ಈ ರೀತಿ ಬಿಡೋಕ್ಕೆ ನಾವು ತಯಾರಿಲ್ಲ ಅಂಥೇಳಿ ನಾವು ಯಾವುದು DC ಅವರಿಗೆ ಇವರಿಗೆಲ್ಲ ನಾವು MLA ಕೂಡ ಮಾತಾಡಿ ಇದು ಮಾಡ್ತೀವಿ ಅಂತೇಳಿ. ಆದರೆ ನಾವು ಚಳುವಳಿ ಮುಖಾಂತರ ಕೂಡ ನೀವು ಬಿಡೋದೇ ಇಲ್ಲ ಅಂತೇಳಿ ನಾವು ಹಠ ತೋರಿ ನಾವು ಯಾವುದೇ ಕಾರಣಕ್ಕೂ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳ್ತೇವೆ. ಈಗ ಕಿರು ವಿಮಾನ ನಿಲ್ದಾಣ ಮಾಡೋಕ್ಕೆ ಇದು ಹೊರಟಿದ್ದಾರೋ ಅದು 12ರಿಂದ 20 ಸೀಟಿಗೆ ಮಾತ್ರ ಮೀಸಲಾಗಿದ್ದಾರೆ. ಸೊ ಈಗ ಗೌರ್ಮೆಂಟ್ ಕಡೆಯಿಂದ 12ರಿಂದ 20 ಸೀಟು ಫ್ಲೈಟ್ ಯಾವೂ ಇಲ್ಲ. ಇದು ಬೇಸಿಕಲಿ ಉಪಯೋಗ ಆಗೋದು ಪ್ರೈವೇಟ್ ಜೆಟ್ ತಗೋಬೇಕು, ಅವರೇ ಓಡಾಡಬೇಕು. ಸೊ ಆ ಉದ್ದೇಶದಿಂದ ಇದು ಮಾಡ್ತಾಯಿದ್ದಾರೆ ಹೊರತು ಈ ರೈತರಿಗೆ ಜನಸಾಮಾನ್ಯರಿಗೆ ಯಾವುದೂ ಉಪಯೋಗವಿಲ್ಲ. ಹಂಗಾಗಿ ಇದಕ್ಕೆ ಒಂದು ಸ್ವಲ್ಪ ಅಡ್ಡಿಪಡಿಸ್ಬೇಕು ಅಂತೇಳಿ ರೈತರೆಲ್ಲ ಆಕ್ಷೇಪ ಪಡಿಸ್ತಾ ಇದ್ದಾರೆ. ಇಲ್ಲಿರತಕ್ಕಂಥ ಸಣ್ಣ ರೈತರುಗಳೆಲ್ಲ ಅದರಲ್ಲಿ ಜೀವನ ಕಟ್ಕೊಂಡು ಬದುಕ್ತಿದ್ದಾರೆ. ಇದನ್ನೆಲ್ಲ ಕಳ್ಕೊಂಡು ಮುಂದಿನ ಭವಿಷ್ಯ ನಾವು ಹೇಗೆ ರೂಪಿಸ್ಕೋಬೇಕು ಅನ್ನೋ ಸರ್ಕಾರ ನಿರ್ಧಾರ ತಗೋಬೇಕಾಗಿದೆ. ಇದನ್ನು ನಾವು ಅಡ್ಡಿಪಡಿಸ್ತೀವಿ, ಕಾನೂನು ರೀತಿ ಹೋರಾಡ್ತೀವಿ. ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡೋಕ್ಕೆ ನಾವು ಬಿಡೋದಿಲ್ಲ.
ಇದಕ್ಕೆ ಸೂಕ್ತವಾದ ಸ್ಥಳವನ್ನು ಗುಡ್ಡಗಾಡಲ್ಲಿ ಮಾಡ್ಕೋಬೇಕು ಅಂತೇಳಿ ನಮ್ಮ ರೈತರ ಕಡೆಯಿಂದ ಮನವಿ ಮಾಡ್ಕೊತಾ ಇದ್ದೀವಿ. ಶ್ರೀ ಹೋಮ್ ಪ್ರಾಡಕ್ಟ್ ರವರಿಂದ ಉತ್ಕೃಷ್ಟ ಗುಣಮಟ್ಟದ ಕ್ಯಾಂಡಲ್ ಹಾಗೂ ಬೆಂಕಿ ಪೊಟ್ಟಣವನ್ನು ಈಗ ನಿಮ್ಮೂರಿನಲ್ಲೂ ಪರಿಚಯಿಸ್ತಾ ಇದ್ದೇವೆ. ರೂಪಾಯಿ 2 ರಿಂದ 50 ದೊರೆಯುತ್ತದೆ. ಒಮ್ಮೆ ಬಳಸಿ ನೋಡಿ.